ಆದೇಶ್ ನಾವಿವತ್ತು ಒಂದು ದುರ್ಲಭ ಗಿಡಮೂಲಿಕೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇದು ನೋಡ್ಬೋದು, ಹತ್ರದಿಂದ ತೋರಿಸ್ರಿ. ಇದು ಆಯುರ್ವೇದಿಕಲ್ಲಿ ಇದರ ಹೆಸರನ್ನು ಹೊನಗೊನ್ನೆ ಸೊಪ್ಪು ಅಂತ ಕರೀತಾರೆ. ಈ ಹಳ್ಳಿ ಭಾಗದಲ್ಲಿ ಈ ರೀತಿ ಕಬ್ಬಿನ ಗದ್ದೆಗಳಲ್ಲಿ ಬೇಕಾದಂಥ ಬದುಗಳಲ್ಲಿ ಇದು ಕಸದ ಥರ ಬೆಳೆದಿರುತ್ತೆ. ಇದನ್ನು ಈ ರೀತಿ ತೆಗೆದುಬಿಟ್ಟು, ಇದು ತುಂಬ ಸಮೃದ್ಧಿಯಾಗಿ ಬೆಳೆದಿದೆ. ಇಷ್ಟು ದೊಡ್ಡ ಎಲೆ ನಾನು ಇದೇ ಮೊದಲು ನೋಡಿದ್ದು. ಸಣ್ಣ ಸಣ್ಣದ ಎಲೆ ಬರುತ್ತೆ. ಇದಕ್ಕೆ ಈ ಲೋಕಲ್ ಭಾಷೆಯಲ್ಲಿ ಮುಳ್ಳು ಕಸ ಅಂತ ಕರೀತಾರೆ. ನಾವು ಆಯುರ್ವೇದಿಕಲ್ಲಿ ಹೊನಗೊನ್ನೆ ಸೊಪ್ಪು ಅಂತ ಕರಿತೀವಿ. ಇದ್ರ ಉಪಯೋಗ ಏನಂದರೆ, ಇದನ್ನು ಯಾರು ನಿರಂತರವಾಗಿ, ಅಂದರೆ ಈ ಸೀಸನ್ ಮುಗಿಯೋವರೆಗೂ ಸಿಗುತ್ತೆ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಯಾರು ಇದನ್ನು ಸೊಪ್ಪನ್ನು ಈ ಥರ ಎಲೆ ಬಿಡಿಸ್ಕೊಂಡು ಇದ್ರದ್ದು ಪಲ್ಯ ತಿಂತಾರೋ, ಮತ್ತು ಇದನ್ನು ಪ್ರತಿ ದಿವಸ ಬೆಳಿಗ್ಗೆ ಇಷ್ಟು ಸೊಪ್ಪನ್ನು ತೆಗೆದು ಒಂದು ಗ್ಲಾಸ್ ಕಲ್ಲು ಬತಕದಲ್ಲಿ ಹರಿದು ಚಟ್ನಿ ಮಾಡಿ ಅದನ್ನು ಜ್ಯೂಸ್ ಮಾಡಿ ಕುಡಿತಾರೋ, ಅಂಥವರಿಗೆ ಯೌವನ ಅಂತಕ್ಕಂಥದ್ದು ಮಾಸಿ ಹೋಗೋದಿಲ್ಲ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ 20 ವರ್ಷ ಇರುತ್ತೆ, 40 ವರ್ಷದವ್ರ ಥರ ಕಾಣ್ತಾ ಇರ್ತಾರಲ್ಲ, ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಸುಕ್ಕುಗಟ್ಟಿದ ಮುಖ, ಮೈಕಾಂತಿ ಏನಾದರೂ ಡೌನ್ ಆಗಿದ್ದರೆ, ಮುಖದಲ್ಲಿ ಸುಕ್ಕುಗಟ್ಟಿದ್ರೆ, ವಯಸ್ಸು ಕಡಿಮೆ ಇದ್ದು ವಯಸ್ಸು ಜಾಸ್ತಿ ಕಾಣ್ತಾ ಇದೆ, ಆ ರೀತಿ ಇರೋರಿಗೆಲ್ಲ ಇದು ತುಂಬ ಉಪಯೋಗವಾದಂಥ ಒಂದು ಗಿಡಮೂಲಿಕೆ ಸೊಪ್ಪು. ಇದು ಒಂಥರ ಸಂಜೀವಿನಿ ಅಂತಲೇ ಹೇಳ್ಬೋದು. ಕಾಯಕಲ್ಪ ಸಿದ್ಧಿ ಅನ್ನೋ ಗ್ರಂಥದಲ್ಲಿ ಇದರ ಉಲ್ಲೇಖ ಇದೆ, ಹೊನಗೊನ್ನೆ ಸೊಪ್ಪು ಅಂತೇಳಿ. ಇದನ್ನು ಯಾರು ನಿರಂತರವಾಗಿ ಸೇವಿಸ್ತಾರೋ ಅವ್ರಿಗೆ ವಯಸ್ಸು ಇಷ್ಟೇ ಆಗಿದೆ ಅಂತ ಕನ್ಫರ್ಮಾಗಿ ಹೇಳಕ್ಕೆ ಬರಲ್ಲ. ಅಂದರೆ ಈಗ 60 ವರ್ಷ ಆಗಿದೆ, ಅವ್ರು 30 ವರ್ಷದವ್ರ ಥರ ಕಾಣೋದು, ಈ ರೀತಿ ಮೊದಲು ಗಿಡಮೂಲಿಕೆಗಳು ಇದ್ವು ಅಂತ ನಾವು ಫಿಲ್ಮಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಬರೀ ಓದ್ತೀವಿ. ಅದು ಯಾವುದೇ ಗಿಡಮೂಲಿಕೆ ಅಲ್ಲ. ಇದೆ ನೋಡಿ, ಆ ಗಿಡಮೂಲಿಕೆ ಇದೆ. ಇದರ ಹೆಸರು ಹೊನಗೊನ್ನೆ ಅಂತ. ಇದೇ ರೀತಿ ಬೇರೆ ಬೇರೆ ಗಿಡಮೂಲಿಕೆಗಳಿದೆ, ಇದು ಒಂದೇ ಅಂತ ಅಲ್ಲ. ಬಟ್ ಇದು ತುಂಬ ಪ್ರಚಲಿತದಲ್ಲಿ, ಇದು 100% ವರ್ಕ್ ಆಗುತ್ತೆ. ಇದು ನಾವು ಈಗ ಸೀಸನ್ ಇರೋದ್ರಿಂದ ಇದನ್ನು ಕಿತ್ಕೊಂಡು ಹೋಗೋಣ ಅಂತಲೇ ಇಲ್ಲಿಗೆ ಗದ್ದೆಗೆ ಬಂದಿದ್ದೀವಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆದೇಶ್.